ತುಂಬ ಸಾಫ್ಟ್ ಆಗಿರೋವಂಥ ಇಡ್ಲಿ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ತುಂಬ ಜನಕ್ಕೆ ಇಡ್ಲಿ ಮಾಡೋದಕ್ಕೇ ಬರಲ್ಲ. ಒಂದೊಂದು ಸಲ ಮಾಡಿದ್ರೆ ತುಂಬ ಅಂದರೆ ಕೈಗೆ ಅಂಟೋ ರೀತಿಯಲ್ಲಿ ಆಗುತ್ತೆ, ಇಲ್ಲ ತುಂಬ ಕಲ್ಲು ಇಡ್ಲಿ ಅಂತಾರಲ್ಲ ಆ ರೀತಿ ಆಗುತ್ತೆ. ಸೊ ಇದನ್ನೆಲ್ಲನೂ ತುಂಬ ಜನ ನನಗೆ ಕಮೆಂಟ್ ಹಾಕಿನೂ ಸಹ ಕೇಳ್ತಾ ಇದ್ರಿ, ಎಲ್ಲ ಥರದ ದೋಸೆ ಪ್ರಿಮಿಕ್ಸ್ ಮಾಡಿದ್ದೀರಾ, ಪ್ಲೀಸ್ ಇಡ್ಲಿ ಪ್ರಿಮಿಕ್ಸ್ ಒಂದು ರೆಡಿ ಮಾಡಿ ಅಂತ. ಸೊ ಇವಾಗ ಇಡ್ಲಿ ಪ್ರಿಮಿಕ್ಸ್ ಸಹ ಹೊಸದಾಗಿ ರೆಡಿ ಮಾಡಿದ್ದೀನಿ. ಇವತ್ತು ಆ ಇಡ್ಲಿ ಪ್ರಿಮಿಕ್ಸ್ನ ಯೂಸ್ ಮಾಡಿಕೊಂಡು ಇಡ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಈ ಇಡ್ಲಿ ಪ್ರಿಮಿಕ್ಸ್ನಲ್ಲೇ ಹೇಗೆ ಯೂಸ್ ಮಾಡೋದು ಮತ್ತು ಇದು ಇಂಗ್ರೀಡಿಯೆಂಟ್ಸ್ ಏನೇನು ಎಲ್ಲವನ್ನು ಸಹ ನೀಟಾಗಿ ಅದರಲ್ಲೇ ಕೊಟ್ಟಿರ್ತೀನಿ. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದಲ್ಲ, ಅಂದರೆ ದೋಸೆ ಆಗಿರ್ಬೋದು, ನಮ್ಮಲ್ಲಿ ಸಿಗೋವಂಥ ಯಾವುದೇ ಪದಾರ್ಥ ನಾನು ಫರ್ಮೆಂಟ್ ಮಾಡೇ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಫರ್ಮೆಂಟೆಡ್ ಫುಡ್ ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಹಿಂದಿನ ದಿನ ಹೇಗೆ ಇಡ್ಲಿಗಾಗಿರ್ಬೋದು, ದೋಸೆಗಾಗಿರ್ಬೋದು ರುಬ್ಬಿ ಎಲ್ಲನೂ ಮಾಡ್ತೀರಾ, ಅದೇ ರೀತಿ ಇದೂ ಅಷ್ಟೇ. ಆದರೆ ರುಬ್ಬೋ ಅಂಥದ್ದು ಏನೂ ಇರಲ್ಲ. ಜಸ್ಟ್ ಈ ಪ್ರಿಮಿಕ್ಸ್ ಪೌಡರ್ಗೆ ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಹದಕ್ಕೆ ಕಲಸಿಟ್ಕೋಬೇಕು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಡ್ಲಿ ಅಂದ ತಕ್ಷಣ ಅಂದರೆ ಫುಲ್ ನೈಸ್ ಪೌಡರ್ ಇರಬಾರ್ದು. ನಾವು ತರಿನೇ ಮಾಡಿಸಿದ್ದೀನಿ ಇಲ್ಲಿ. ಅಕ್ಕಿನ ತರಿ ಮಾಡಿಸಿ ಅದನ್ನು ಮಂದ್ರಾಡಿ ಅದಕ್ಕೆ ಉದ್ದಿನಬೇಳೆ ಮತ್ತು ಸೀಮೆ ಅಕ್ಕಿ, ಅವಲಕ್ಕಿ ಇವಿಷ್ಟನ್ನು ಪೌಡರ್ ಮಾಡಿರೋ ಅಂಥ ಇಡ್ಲಿ ಪ್ರಿಮಿಕ್ಸ್. ಇಷ್ಟೇ ಇದರಲ್ಲಿ ಪದಾರ್ಥಗಳಿರೋದು. ಅಂದರೆ ನೀಟಾಗಿ ತೊಳೆದು ಎಲ್ಲವನ್ನು ಸಹ ಬಿಸಿಲಿನಲ್ಲಿ ಒಣಗಿಸಿ ನಾವು ಮಾಡಿಸಿರ್ತೀವಿ. ಸೊ ಕರೆಕ್ಟ್ ಹದದಲ್ಲಿರುತ್ತೆ ಎಲ್ಲವನ್ನು ಸಹ. ಅಕ್ಕಿಗೆ ಇಷ್ಟು ಉದ್ದಿನಬೇಳೆ ಹಾಕಬೇಕು, ಇಷ್ಟೇ ಅವಲಕ್ಕಿ ಹಾಕಬೇಕು ಅಂತ. ಜೊತೆಗೆ ಸೀಮೆ ಅಕ್ಕಿ ಹಾಕಿದ್ರೆ ವೈಟಿಗೆ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ ಟೆಕ್ಸ್ಚರು. ಹೊಸ ಬ್ಯಾಚು 10 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ಅರ್ಧ kg ಪ್ಯಾಕೆಟ್ನಲ್ಲಿ ಇರುತ್ತೆ. ಸೊ ನೋಡಿ, ಇಲ್ಲಿ ನಾನು ಉಪ್ಪು ಮತ್ತು ನೀರನ್ನು ಹಾಕಿ ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇದು ಫರ್ಮೆಂಟ್ ಆದಮೇಲೆ ಸ್ವಲ್ಪ ತೆಳು ಆಗುತ್ತೆ. ಸೊ ಗಟ್ಟಿನೇ ಕಲಸಿಟ್ಕೊಳ್ಳಿ ಯಾವಾಗ್ಲೂ. ಮಾರನೇ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ನಿಮಗೆ ಗಟ್ಟಿ ಅಂತ ಅನಿಸುತ್ತೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕಿ ಕಲಿಸ್ಕೋಬೋದು. ಪಾತ್ರೆ ಸ್ವಲ್ಪ ಚಿಕ್ಕದಿತ್ತು ಅಂತ ಅಂದ್ಬಿಟ್ಟು ಫರ್ಮೆಂಟ್ ಆದಮೇಲೆ ಸ್ವಲ್ಪ ಉಬ್ಬಿಟ್ರೆ ಕಷ್ಟ ಅಂತ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಈ ಕಲಸಿರೋವಂಥ ಇಡ್ಲಿ ಪ್ರಿಮಿಕ್ಸ್ ಪೌಡರ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಈವ್ನಿಂಗ್ ನಾನು ಒಂದು 4:15 ಹಾಗೆ ಅದನ್ನು ಕಲಸಿ ಇಟ್ಟಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ಇಡ್ಲಿ ಮಾಡ್ಕೋಬೋದು. ಏನು ಸೋಡಾ ಎಲ್ಲ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದರಲ್ಲೂ ಸಹ ನಾನು ಯಾವುದೇ ರೀತಿ ಸೋಡಾ ಇರಲ್ಲ, ಪ್ರಿಸರ್ವೇಟಿವ್ ಇರಲ್ಲ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವರ್ಕಿಂಗ್ ಲೇಡೀಸ್ಗಾಗಿರ್ಬೋದು ಅಥವಾ ಹೌಸ್ ವೈಫ್ಸ್ಗೂ ಅಷ್ಟೇ. ಹಿಂದಿನ ದಿನ ಏನಾದರೂ ನೆನೆ ಹಾಕೋದು ಮರ್ತೋಯ್ತು, ನಾಳೆ ಇಡ್ಲಿ ಮಾಡೋಣ, ದೋಸೆ ಮಾಡೋಣ ಅಂತ ಅಂದಾಗ ಈ ರೀತಿ ಪ್ರಿಮಿಕ್ಸ್ ಪೌಡರ್ಗಳಿದ್ದಾಗ ಒಂದು ಪ್ಯಾಕೆಟ್ನ ಓಪನ್ ಮಾಡಿ ಜಸ್ಟ್ ನೀರು ಉಪ್ಪು ಹಾಕಿ ಕಲಿಸ್ಬಿಟ್ಟು ನೀವು ನೆಕ್ಸ್ಟ್ ಡೇಗೆ ಆರಾಮಾಗಿ ಇಡ್ಲಿ ಅಥವಾ ದೋಸೆನ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಉಬ್ಬಿ ಬಂದಿದೆ. ಇವತ್ತು ನಾನು ಇಡ್ಲಿ ಜೊತೆಗೆ ಇದ್ರ ಜೊತೆಗೇ ಸಾಂಬಾರು ಮತ್ತು ವಡೆ ಎಲ್ಲನೂ ಸಹ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯೂಶ್ವಲಿ ಸಾಂಬಾರು ಮಾಡಿದ್ರೆ ಅದು ಮಧ್ಯಾಹ್ನಕ್ಕೆ ರಾತ್ರಿಗೆ ಆಗೋಷ್ಟು ಮಾಡಿಬಿಡ್ತೀನಿ. ಇಡ್ಲಿಗೆ ಸಾಂಬಾರು ನಾನು ಸಪ್ರೇಟಾಗಿ ಮಾಡೋದು, ಮಾಮೂಲಿ ಸಾಂಬಾರು ಪೌಡರ್ನ ಹಾಕಿ ಮಾಡೋದಲ್ಲ. ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಿ ಹುರಿದು ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೌಡರ್ ಮಾಡಿ ಅದನ್ನು ಸಾಂಬಾರು ಮಾಡ್ತೀನಿ. ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ, ಸಾಂಬಾರ್ಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು. ಸೊ ಅದೇ ರೀತಿ ಇಲ್ಲಿ ನಾನು ಸಾಂಬಾರು ಜೊತೆಗೆ ಬೆಳಗ್ಗೆನೇ ಉದ್ದಿನಬೇಳೆನೂ ಸಹ ನೆನೆಸ್ಬಿಟ್ಟಿದ್ದೆ ವಡೆಗೆ ಆಗಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಇಡ್ಲಿದು ಹಿಟ್ಟು ಹುದುಗ್ ಬಂದಿರೋ ಅಂಥದ್ದನ್ನು ನಾನು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಸುಮಾರು ಜನ ಆ ಸ್ಪ್ರೇಯರ್ ಬಾಟಲ್ನೂ ಸಹ ಲಿಂಕ್ ಕೇಳಿದ್ರಿ. ನಾನು ಅದನ್ನು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಸುಮಾರು ಒಂದು 200 ರೂಪೀಸ್ ಅಂತ ಅನ್ಕೋತೀನಿ. ಅದು ಬಂದು ಗ್ಲಾಸ್ದಾಗಿರುತ್ತೆ. ಸೊ ಗ್ಲಾಸ್ದು ಸ್ಪ್ರೇ ಬಾಟಲ್, ಆಯಿಲ್ ಸ್ಪ್ರೇ ಬಾಟಲ್ ಅಂತ ಅಂದರೆ ನಿಮಗೆ ಆರಾಮಾಗಿ ಸಿಗುತ್ತೆ ಅದು. ಇಡ್ಲಿ ಬೇಯೋ ಅಷ್ಟರಲ್ಲಿ ಈ ಕಡೆ ವಡೆಗೂ ಸಹ ನೆನೆಸಿದ್ದೆ ಅಲ್ವಾ, ನಾನು ವಡೆಗೂ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈ ಹಿಂದೆ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸಿದೆ. ತುಂಬ ವ್ಯೂ ಬಂದಿತ್ತು ಅದಕ್ಕೆ. ಆ್ಯಂಡ್ ಅದನ್ನು ನೋಡಿ ತುಂಬ ಜನ ಉದ್ದಿನ ವಡೆನ ತುಂಬ ನೀಟಾಗಿ ಮಾಡ್ಕೊತೀರಾ. ಸುಮಾರು ಜನ ನನಗೆ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಆಗಲ್ಲ, ಹೇಗೆ ರುಬ್ತೀರಾ ನೀವು ಮಿಕ್ಸಿನಲ್ಲಿ ಅಂತ ಕೇಳ್ತಾರೆ. ನಮ್ಮ ಮನೆಯಲ್ಲಿರೋದು 1000 ವ್ಯಾಟ್ಸ್ ಮಿಕ್ಸಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಗ್ರೈಂಡರ್ ಅಂತೂ ಇವಾಗ ಯೂಸ್ ಮಾಡ್ತಾನೇ ಇಲ್ಲ. ಸೊ ಉದ್ದಿನ ವಡೆಗೂ ಅಷ್ಟೇ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು.
ಉದ್ದಿನಬೇಳೆ ಹಿಟ್ಟನ್ನು ನುಣ್ಣದಾಗಿ ರುಬ್ಬಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಜೀರಿಗೆ, ಮೆಣಸು, ಶುಂಠಿ ಪೇಸ್ಟು, ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಒಣಗಿರೋ ಅಂಥ ಕರಿಬೇವಿರುತ್ತಲ್ಲ ಅದನ್ನು ಜಸ್ಟ್ ಕ್ರಷ್ ಮಾಡಿ ಕೈನಲ್ಲೇ ಹಾಕಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಬೀಟ್ ಮಾಡ್ಕೋಬೇಕು ಒಂದು 2ರಿಂದ 3 ನಿಮಿಷ. ಸ್ವಲ್ಪ ಸೋಡಾನು ಹಾಕಿದ್ದೀನಿ, ಯಾಕೆಂದರೆ ಸೋಡಾ ಹಾಕಲಿಲ್ಲ ಅಂದರೆ ಉದ್ದಿನ ವಡೆ ತುಂಬಾ ಗಟ್ಟಿಯಾಗುತ್ತೆ, ಸಾಫ್ಟಾಗಿ ಫ್ಲಫಿ ಥರ ಅದು ಫೀಲ್ ಅನ್ಸೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಟಿಕೆ, 1 ಪಿಂಚ್ ಅಂತಾರೆ ನೋಡಿ, ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಎಣ್ಣೆ ಹೀರುತ್ತೆ. ಸೊ ಈ ರೀತಿ ಒನ್ಸ್ ಕಲಿಸ್ಕೊಂಡಿದ್ದ ನಂತರ ನೀಟಾಗಿ ಅದನ್ನು ಶೇಪ್ ಕೊಟ್ಟು ಎಣ್ಣೆಗೆ ಬಿಡೋದು ಅಷ್ಟೇ. ಸೊ ವಡೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಇಡ್ಲಿ ಹಿಟ್ಟನ್ನು ಸಹ ನಾನು ಸ್ಟೀಮ್ಗೆ ಇಟ್ಟಿದ್ದೆ ಅಲ್ವಾ, ಅದು ಸಹ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಆಗಿದೆ ಅಂತ. ಸಾಫ್ಟಾಗಿ ಮರಳಾಗಿ ಇಡ್ಲಿ ಅಂತ ಹೇಳ್ತಾರಲ್ಲ ಆ ರೀತಿ ಇಡ್ಲಿ ತುಂಬಾ ಚೆನ್ನಾಗಾಗುತ್ತೆ. ಏನೂ ಸಹ ನಿಮಗೆ ಕಷ್ಟ ಆಗೋದೇ ಇಲ್ಲ. ಅಕ್ಕಿಗೆ ಎಷ್ಟು ಉದ್ದಿನ ಬೇಳೆ ಹಾಕಬೇಕು, ಎಷ್ಟು ಅವಲಕ್ಕಿ ಹಾಕಬೇಕು, ಯಾವ ರೀತಿ ರುಬ್ಬಬೇಕು, ಅದೆಲ್ಲ ಏನು ತಲೆನೋವೇ ಇರೋದಿಲ್ಲ. ಜಸ್ಟ್ ಒಂದು ನೀವು 3ರಿಂದ 4 ಜನ ಇದ್ದೀರಾ ಅಂತ ಅಂದರೆ ಅರ್ಧ kg ಒಂದು ಸಲಕ್ಕೆ ಕರೆಕ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದು 5ರಿಂದ 6 ಇಡ್ಲಿ ಆರಾಮಾಗಿ ಆಗುತ್ತೆ. ಅರ್ಧ kg ಪ್ಯಾಕೆಟ್ನಲ್ಲೇ ಇದು ಅವೈಲೇಬಲ್ ಇದೆ. ನಿಮಗೆ ಬೇಡ ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಇಡ್ಲಿ ಪ್ರಿಮಿಕ್ಸ್ನ ಮಾಡಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನೀವು ಹಾಗೇ ಹೊರಗಡೆನಾದರೂ ಇಟ್ಕೋಬೋದು. ಇಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡು ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಅಂತ ಅಂದರೆ ಒಂದು 3 to 4 ಮಂತ್ಸ್ ಅಥವಾ 6 ಮಂತ್ಸ್ ತನಕ ಆರಾಮಾಗಿ ಇರುತ್ತೆ. ಇದು ಏನೂ ಹುಳ ಬರೋದಾಗಲಿ ಆ ರೀತಿ ಎಲ್ಲ ಏನೂ ಆಗಲ್ಲ, ಏಕೆಂದರೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಾವು ಇದನ್ನು ಮಾಡಿರ್ತೀವಿ. ಹಾಗಾಗಿ ಸೊ ನೋಡಿ, ಒಂದು 10 ನಿಮಿಷ ನಾನು ಸ್ಟೀಮ್ ಕುಕ್ ಮಾಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇಡ್ಲಿ, ಸಾಂಬಾರು ಮತ್ತು ವಡೆ ಇದಾಗಿತ್ತು ನಮ್ಮ ಮನೆಯ ಇವತ್ತಿನ ಬ್ರೇಕ್ಫಾಸ್ಟು. ನಿಮಗೂ ಸಹ ಈ ಇಡ್ಲಿ ಪ್ರೀಮಿಕ್ಸ್ ಏನಾದರೂ ಬೇಕಿತ್ತು ಅಂತ ಅಂದಲ್ಲಿ 7795846794ಗೆ ವಾಟ್ಸ್ಯಾಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಹಾಫ್ kgನಲ್ಲಿ ಅವೈಲೇಬಲ್ ಇದೆ. ಹಾಫ್ kg ಜಸ್ಟ್ 180 ರುಪೀಸ್ ಆಗುತ್ತೆ ಅಷ್ಟೇ. ನೀವು ಇದು ಡೆಲಿವರಿ ಚಾರ್ಜ್ ಇನ್ಕ್ಲೂಡ್ ಆಗಿ ನಿಮಗೆ 180 ರುಪೀಸ್ ಆಗುತ್ತೆ. ಸೊ ಖಂಡಿತ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ನಿಜಕ್ಕೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಹ ಇಡ್ಲಿ ತುಂಬ ಚೆನ್ನಾಗಾಗಿದೆ, ಮರಳಾಗಿ ಸಾಫ್ಟಾಗಿದೆ ಅಂತ ಎಲ್ಲರೂ ಸಹ ನಿಮ್ಮನ್ನ ಹೊಗಳ್ತಾರೆ ಅಂತಲೇ ಹೇಳ್ಬೋದು. ಸೊ ಖಂಡಿತ ಟ್ರೈ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.